ಕೇಂದ್ರ ಸರ್ಕಾರ ಗ್ಯಾಸ್ ದರ 50 ರೂಪಾಯಿ ಏರಿಕೆ ಮಾಡಿರೋದು ನಿನ್ನೆ ನಾನು ಮಾಧ್ಯಮಗಳ ಮೂಲಕ ನೋಡಿದೆ. ಆದರೆ ಅದಕ್ಕೆ ಸಮರ್ಥನೆ ಕೊಡೋ ರೀತಿಯಲ್ಲಿ ಕಾಂಗ್ರೆಸ್ಸು ತಾನು ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಸಿರೋದಕ್ಕೆ ಸಮರ್ಥನೆಯಾಗಿ ಬಳಕೆ ಮಾಡ್ಕೊಳ್ಬಾರ್ದು. ಏಕೆಂದರೆ ಇವರು ಡೆತ್ ಸರ್ಟಿಫಿಕೇಟಿಂದ ಹಿಡಿದು ಬರ್ತ್ ಸರ್ಟಿಫಿಕೇಟ್ವರೆಗೆ ಓನ್ಡ್ ಸರ್ಟಿಫಿಕೇಟ್ವರೆಗೂ ಬೆಲೆ ಏರಿಸಿರೋದು ಇವರು. ಆದರೆ ಅವರಿಗೆ ಒಂದು ಮಾತು ಹೇಳಕ್ಕೆ ಬಯಸ್ತೇನೆ. 2023 ಆಗಸ್ಟ್ ಒಂದು ಗೃಹ ಬಳಕೆಯ ಸಿಲಿಂಡರ್ ಬೆಲೆ 1113 ರೂಪಾಯಿ ಇತ್ತು. 2023 ಆಗಸ್ಟ್ 1113 ರೂಪಾಯಿ ಇತ್ತು. ಸೆಪ್ಟೆಂಬರ್ ತಿಂಗಳಿಗೆ ಅದನ್ನು 100 ರೂಪಾಯಿ ಕಡಿಮೆ ಮಾಡಿ 200 ರೂಪಾಯಿ ಕಡಿಮೆ ಮಾಡಿ 913 ರೂಪಾಯಿ ಮಾಡಿದ್ರು ಕೇಂದ್ರ ಸರ್ಕಾರ. 200 ರೂಪಾಯಿ ಕಡಿಮೆ ಮಾಡಿದ್ರು. ಆಮೇಲೆ ಏಪ್ರಿಲ್ 24ನೇ ತಾರೀಕಿಗೆ ಮತ್ತೆ 100 ರೂಪಾಯಿ ಕಡಿಮೆ ಮಾಡಿ 813 ರೂಪಾಯಿ ಮಾಡಿದರು. ಈಗ 50 ರೂಪಾಯಿ ಏರಿಸಿದ್ದಾರೆ. ಮಾನ್ಯ ಕಾಂಗ್ರೆಸ್ಸಿಗರೇ ಒಂದು ಪೆನ್ನು ಪೇಪರ್ ಹಿಡ್ಕೊಳ್ಳಿ. ಬುದ್ಧಿ ಕಡಿಮೆ ಇದ್ದರೆ ಕ್ಯಾಲ್ಕುಲೇಟರ್ ಬಳಕೆ ಮಾಡಿ. 2023 ಆಗಸ್ಟಿಗೆ 1100 ರೂಪಾಯಿ ಇತ್ತು. ಈಗ 863 ರೂಪಾಯಿ ಆಗಿದೆ. ಅಂದರೆ 300 ರೂಪಾಯಿ ಕಡಿಮೆ ಮಾಡಿ 50 ರೂಪಾಯಿ ಜಾಸ್ತಿ ಮಾಡಿದೆ ಕೇಂದ್ರ ಸರ್ಕಾರ. ನೀವೇನು ಮಾಡಿದಿರಿ? ನೀವು 10 ರೂಪಾಯಿ ಇದ್ದಿದ್ದನ್ನು 50 ರೂಪಾಯಿ ಮಾಡಿದ್ರಿ. 20 ರೂಪಾಯಿ ಸ್ಟಾಂಪ್ ಪೇಪರ್ನ ಮಾಯ ಮಾಡಿದ್ರಿ. 20 ರೂಪಾಯಿ ಸ್ಟಾಂಪ್ ಪೇಪರ್ನ 100, 200, 500 ರೂಪಾಯಿಗೆ ಏರಿಸಿದ್ರಿ. 30% ಸ್ಟಾಂಪ್ ಡ್ಯೂಟಿಯನ್ನು ಹೆಚ್ಚಳ ಮಾಡಿದ್ರಿ. ಅಬ್ಕಾರಿ ಸುಂಕ 40% ಹೆಚ್ಚಳ ಮಾಡಿದ್ರಿ. ಹಾಲಿನ ಬೆಲೆ 1 ಲೀಟ್ರಿಗೆ 9 ರೂಪಾಯಿ ಹಾಲಿನ ಬೆಲೆ ಜಾಸ್ತಿ ಮಾಡಿದ್ರಿ. ಸಗಣಿ ಬಾಚಿ ಹಾಲು ಕರೆಯುವಂಥ ತಾಯಂದ್ರಿಗೆ ಕೊಡಬೇಕಾದ ಸಬ್ಸಿಡಿನ ಇವತ್ತಿಗೂ ಕೊಡಲಿಲ್ಲ ನೀವು. ಇದು ನೀವು ಮಾಡಿರೋದು. ಪುಣ್ಯಾತ್ಮ ಮೋದಿ 300 ರೂಪಾಯಿ ಕಡಿಮೆ ಮಾಡಿ 50 ರೂಪಾಯಿ ಏರಿಸಿದ್ದಾರೆ. ಇನ್ನೂ 250 ರೂಪಾಯಿ ಕಡಿಮೆನೇ ಇದೆ. ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿಯವರು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿ, ಕೇಂದ್ರ ಮಾಡ್ತಿರೋ ಅನ್ಯಾಯದ ವಿರುದ್ಧ ಹೋರಾಟ ಮಾಡಲಿ ಅಂತ ಕೇಳಿದ್ದಾರೆ. ಕೇಂದ್ರ ಏನು ಅನ್ಯಾಯ ಮಾಡಿದೆ? ಮೋದಿ ಬರೋಕ್ಕಿಂತ ಮುಂಚೆ ಟ್ಯಾಕ್ಸ್ ಸೇರು ಬರ್ತಿದ್ದಿದ್ದೆ 31%. 100 ರೂಪಾಯಿ ನಾವು ರಾಜ್ಯದಿಂದ ತೆರಿಗೆ ಸಂಗ್ರಹ ಮಾಡಿದರೆ 31 ರೂಪಾಯಿ ಬರ್ತಿತ್ತು. ಮೋದಿ ಬಂದಮೇಲೆ ಅದು 42 ರೂಪಾಯಿಗೆ ಮಾಡಿದ್ರು. ಕಾಶ್ಮೀರ ಒಂದು ಪ್ರತ್ಯೇಕ ರಾಜ್ಯ ಆದಮೇಲೆ 1% ಕಡಿತ ಮಾಡಿ 41 ರೂಪಾಯಿ ಟ್ಯಾಕ್ಸ್ ಸೇರ್ ಬರುತ್ತೆ. ಉಳಿದಾಣ ಎಲ್ಲಿಗೆ ಹೋಗುತ್ತೆ? ಉಳಿದಾಣ ನಮ್ಮ ಸೈನ್ಯದ ನಿರ್ವಹಣೆ, ಸೈನ್ಯ ಗಡಿ ರಕ್ಷಣೆಗೆ ಹೋಗುತ್ತೆ. ಉಚಿತ ಪಡಿತರಕ್ಕೆ ಹೋಗುತ್ತೆ. 5 kg ಅಕ್ಕಿ ಕೊಡ್ತಾ ಇದ್ದಾರಲ್ಲ ಉಚಿತವಾಗಿ, ಅದು ಮೋದಿ ಕೊಡ್ತಿರೋದು ಕೋಟ್ಯಾಂತರ ಜನರಿಗೆ. ಅದಕ್ಕೆ ಹೋಗುತ್ತೆ. ಯೂರಿಯಾ ಸಬ್ಸಿಡಿಗೆ ಹೋಗುತ್ತೆ. ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣಕ್ಕೆ ಹೋಗುತ್ತೆ. ಬಂದರು ನಿರ್ಮಾಣಕ್ಕೆ ಹೋಗುತ್ತೆ. ವಿಮಾನ ನಿಲ್ದಾಣಗಳ ಅಭಿವೃದ್ಧಿಗೆ ಹೋಗುತ್ತೆ. IIT, IIM ಅಲ್ಲದೆ ಯೂನಿವರ್ಸಿಟಿಗಳಿಗೆ ಅನುದಾನ ಕೊಡ್ಲಿಕ್ಕೆ ಹೋಗುತ್ತೆ. ಗ್ರಾಂಟು ಇಡೀ ದೇಶಕ್ಕೆ. ಭ್ರಷ್ಟಾಚಾರಕ್ಕೆ ಹೋಗಲ್ಲ. ಮೋದಿ ನಾ ಕಾಯಂಗೆ ನಾ ಕಾನೆ ದುಂಗೆ. ನಾನು ತಿಂತೀನಿ, ನೀವು ತಿನ್ನಿ. ನಾನು ತಿಂದಿದ್ದನ್ನು ನೀವು ಮಾತಾಡಬೇಡ್ರಿ, ನೀವು ತಿಂದಿದ್ದನ್ನು ನಾನು ಮಾತಾಡಲ್ಲ. ಇದು ಕಾಂಗ್ರೆಸ್ ನೀತಿ. ಹಂಗಾಗಿ ಲೆಕ್ಕ ಕೊಡಬೇಕಾಗಿರೋದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಲೆಕ್ಕ ಕೊಡಬೇಕು. ಕೇಂದ್ರ ಸರ್ಕಾರ ನೋಡಿ, ಕಾಂಗ್ರೆಸ್ ಇದ್ದಾಗ ತೆರಿಗೆ ಹಂಚಿಕೆ 10 ವರ್ಷದಲ್ಲಿ 2004ರಿಂದ 2014ರಲ್ಲಿ 81,791 ರೂಪಾಯಿ. ಇನ್ನೊಂದ್ಸರಿ ಹೇಳ್ತೀನಿ, 81,791 ರೂಪಾಯಿ ತೆರಿಗೆ 10 ವರ್ಷಕ್ಕೆ ಬಂದಿದ್ದು. ಅಲ್ಲಿಗೆ ಸರಾಸರಿ ಒಂದು ವರ್ಷಕ್ಕೆ ಎಷ್ಟು ಬರ್ತಾ ಇತ್ತು? 8,100 ಕೋಟಿ ರೂಪಾಯಿ. 10 ವರ್ಷಕ್ಕೆ 81,000. 81,791 ಕೋಟಿ. 81,791 ಕೋಟಿ 10 ವರ್ಷಕ್ಕೆ. ಸರಾಸರಿ ಒಂದು ವರ್ಷಕ್ಕೆ 8,170 ಕೋಟಿ ಸರಾಸರಿ ಒಂದು ವರ್ಷಕ್ಕೆ. ಸಹಾಯಧನ ಬಂದಿದ್ದು 10 ವರ್ಷದಲ್ಲಿ ಮನಮೋಹನ್ ಸಿಂಗ್ ಇದ್ದಾಗ ಕರ್ನಾಟಕಕ್ಕೆ 60,779. ಮೋದಿ 10 ವರ್ಷದಲ್ಲಿ 14ರಿಂದ 24ರವರೆಗೂ ಕರ್ನಾಟಕಕ್ಕೆ ಕೊಟ್ಟಿರೋದು 2,95,818. ಅಂದರೆ ಸರಾಸರಿ 29,500 ರೂಪಾಯಿ. 2,95,818 ತೆರಿಗೆ ಹಂಚಿಕೆ. ಅಂದರೆ ಪ್ರತಿಶತ 262% ಹೆಚ್ಚಿಗೆ ಕೊಟ್ಟಿರೋದು.
ಇನ್ನು ಸಹಾಯಧನ 2,36,955. ಅಂದರೆ 60,000 ಈ ಸಹಾಯಧನ ದೊಡ್ಡದ, 2,36,955 ಕೋಟಿ ಸಹಾಯಧನ ದೊಡ್ಡದ, 81,791 ಕೋಟಿ ರೂಪಾಯಿ ತೆರಿಗೆ ಹಂಚಿಕೆ ದೊಡ್ಡದ, 2,95,818 ಕೋಟಿ ತೆರಿಗೆ ಹಂಚಿಕೆ ದೊಡ್ಡದ. ಇದಕ್ಕೆ ಗಣಿತದಲ್ಲಿ ಎಕ್ಸ್ಪರ್ಟ್ ಆಗೋದು ಬೇಕಾಗಿಲ್ಲ, ಸಾಮಾನ್ಯ ಕೂಡೋ ಕಳೆಯೋ ಲೆಕ್ಕ ಇದ್ರೂ ಸಾಕು, ಆರ್ಥಿಕ ತಜ್ಞನೂ ಬೇಕಾಗಿಲ್ಲ, ಸಾಮಾನ್ಯ ಜ್ಞಾನ ಇರೋರಿದ್ರು ಸಾಕು. ಈಗ ಕೇಂದ್ರ ಕೊಡ್ತಿರೋ ದುಡ್ಡನ್ನ ಸದುಪಯೋಗ ಪಡಿಸ್ಕೊಂಡಿದ್ದೀರಾ ಇಲ್ವೋ ಅನ್ನೋದು ಜನರಿಗೆ ಗೊತ್ತಾಗಬೇಕು. ಅದಕ್ಕೆ ನೀವು ಲೆಕ್ಕ ಕೊಡಿ. ಜಾಣ ಮರೆವು, ಬುದ್ಧಿವಂತಿಕೆ, ಗೋಬೆಲ್ ಸಿದ್ಧಾಂತದ ಮೇಲೆ ಬಲವಾದ ನಂಬಿಕೆ ಇರೋದು ಅದು ಸಿದ್ದರಾಮಯ್ಯನವರಿಗೆ. ಗೋಬೆಲ್ ಏನಾದ್ರೂ ಈ ಜಗತ್ನಲ್ಲಿ ಯಾರು ನಿನ್ನ ಪ್ರೀತಿಪಾತ್ರ ಶಿಷ್ಯ ಅಂತ ಏನಾದ್ರು ಅವಕಾಶ ಕೊಟ್ಟಿದ್ರೆ ಇವತ್ತಿನ ವರ್ತಮಾನದಲ್ಲಿ ಬದುಕಿದ್ದು, ಅವರು ನಿಶ್ಚಂಕೋಚವಾಗಿ ಹೇಳೋರು ನನ್ನ ಶಿಷ್ಯ ಆಗುವಂತ ಅಗ್ರಗಣ್ಯ ಯೋಗ್ಯತೆ ಇರೋದು ಕೇವಲ ಸಿದ್ದರಾಮಯ್ಯಗೆ ಅಂತ ಹೇಳೋರು. ಆ ಗೋಬೆಲ್ ಏನು ಅಂದ್ರೆ, ನೀನು 1000 ಸರಿ ಸುಳ್ಳು ಹೇಳು ಅದು ಸತ್ಯ ಆಗುತ್ತೆ ಅನ್ನುವಂತ ಒಂದು ತತ್ವದ ಮೇಲೆ ನಂಬಿಕೆ ಇಟ್ಟವನು. ಇವರು ಅಷ್ಟೇ, ನೀನು ಸುಳ್ಳು ಹೇಳ್ತಾವ ಅದು ಸತ್ಯ ಆಗುತ್ತೆ, ಸುಳ್ಳು ಹೇಳ್ತಾವ ಸತ್ಯ ಆಗುತ್ತೆ. ಕೇಂದ್ರ ಅನ್ಯಾಯ ಮಾಡ್ತೀವಿ, ಕೇಂದ್ರ ಅನ್ಯಾಯ ಮಾಡ್ತಾ ಇದೆ. ಅರೆ ಕಾಂಗ್ರೆಸ್ ಇದ್ದಾಗ ನೀವು ಕೊಡ್ತಿದ್ದು 12ನೇ ಹಣಕಾಸಿನಲ್ಲಿ 28%, ಈಗ ಕೊಡ್ತಿರೋದು 15ನೇ ಹಣಕಾಸು 14-15ನೇ ಹಣಕಾಸಿನಲ್ಲಿ 42% ತೆರಿಗೆ ಪಾಲಿನಲ್ಲಿ. ಯಾವ್ದು ಜಾಸ್ತಿ? 28% ಜಾಸ್ತಿನೋ 42% ಜಾಸ್ತಿನೋ? ಜಮ್ಮು ಕಾಶ್ಮೀರ ಒಂದು ಪ್ರತ್ಯೇಕ ರಾಜ್ಯ ಆದ್ಮೇಲೆ 1% ಎಲ್ಲ ರಾಜ್ಯಗಳಿಗೆ ಕಡಿತಗೊಳಿಸಿ 41% ಮಾಡಿದ್ರು. ನೋಡಿ, ಕೇಂದ್ರ 300 ರೂಪಾಯಿ ಕಡಿಮೆ ಮಾಡಿ 50 ರೂಪಾಯಿ ಜಾಸ್ತಿ ಮಾಡಿದೆ. ನಾನು ಹೇಳೋದು ಅಂದ್ರೆ, ಇವರು ಸ್ಟಾಂಪ್ ಡ್ಯೂಟಿ 50% ಕಡಿಮೆ ಮಾಡಿ 25% ಏರಿಸ್ಲಿ, ಯಾರು ಬೇಡ ಅಂತಾರೆ. ಕೇಂದ್ರ ನೋಡಿ, ಕೇಂದ್ರ ಆಗಸ್ಟ್ 23ನೇ ತಾರೀಕಿಗೆ 1,113 ರೂಪಾಯಿ ಇತ್ತು ಒಂದು ಸಿಲಿಂಡ್ರು, ಇವತ್ತು 863 ರೂಪಾಯಿ, ಅಲ್ಲಿಗೆ 250 ರೂಪಾಯಿ ಕಡಿಮೆ ಆಯ್ತು. ಇಲ್ಲ, ಈಗ ನೋಡಿ, ಸತ್ಯವನ್ನು ಮನವರಿಕೆ ಮಾಡ್ಕೊಡ್ಬೇಕು. ನಾನು ನಿಮಗೆ ಅಂಕಿಅಂಶ, ನೀವು ಇಂಥ ವಿಷಯನೇ ಕೇಳಕ್ ಬಂದಿರ್ತೀರಿ ಅಂತ ನನಗೆ ಗಮನಕ್ಕೆ ಬಂದ ತಕ್ಷಣನೇ ನಾನು ಈ 2023ರಲ್ಲಿ ಎಷ್ಟಿತ್ತು ರೇಟು ಅಂತ ಚೆಕ್ ಮಾಡಿದೆ, 24ರಲ್ಲಿ ಎಷ್ಟಿತ್ತು ಅಂತ ಚೆಕ್ ಮಾಡಿದೆ. ಚೆಕ್ ಮಾಡಿ ನಿಮಗೆ ಸತ್ಯನ ಹೇಳಿದೆ. ಸತ್ಯ ಹೇಳಿದಾಗ ಅರ್ಥ ಆಗುತ್ತೆ. ಸತ್ಯ ಹೇಳದೆ ಇದ್ರೆ ಅಲ್ಲ, ನೀವು ನೋಡಿ, ಈಗ ಕಪಾಳ ಮೋಕ್ಷದ ಪ್ರಶ್ನೆ ಇಲ್ಲ. ಇವರಿಗೆ ಕೇಳಕ್ ಬಯಸೋದು, ನೀವು ನೀರಿನ ದರ, ಕಸದ ಮೇಲಿನ ತೆರಿಗೆ ಎಲ್ಲ ಹೆಚ್ಚಳ ಮಾಡೋದಕ್ಕೆ ಇದನ್ನು ಸಮರ್ಥನೆ ಮಾಡ್ಕೋತೀರಾ? ಪೆಟ್ರೋಲ್ ದರ, ಡೀಸೆಲ್ ದರನ ನೀವು ಬಂದ ಮೇಲೆ ಡೀಸೆಲ್ ದರನ 5 ರೂಪಾಯಿ 93 ಪೈಸೆ ಜಾಸ್ತಿ ಮಾಡಿದ್ರಿ. 1 ಲೀಟ್ರಿಗೆ 5 ರೂಪಾಯಿ 93 ಪೈಸೆ, ಒಂದ್ಸರಿ 3 ರೂಪಾಯಿ 93 ಪೈಸೆ, ಮೊನ್ನೆ ಒಂದು ವಾರದಿಂದ 2 ರೂಪಾಯಿ ಜಾಸ್ತಿ ಮಾಡಿದ್ರು. ಇದು ಸಮರ್ಥನೆ ಅಲ್ಲ. ಇವರು ಬೆಲೆ ಏರಿಕೆಗೆ ಇದನ್ನ ಗುರಾಣಿಯಾಗಿ ಬಳಸ್ಕೋಬಾರ್ದು. ಅವರು 300 ರೂಪಾಯಿ ಕಡಿಮೆ ಮಾಡಿ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. 250 ರೂಪಾಯಿ ಇನ್ನೂ ಕಡಿಮೆನೇ ಇದೆ. ನೀವೇನ್ ಮಾಡಿದಿರಿ ಹೇಳಿ? ನೀವೆಲ್ಲದ್ರ ದರನು ಹೆಚ್ಚಿಗೆ ಮಾಡಿದಿರಿ. ಹಾಗಾಗಿ ಈ ಅಂಕಿಅಂಶ ಇಟ್ಕೊಂಡು ಜನರಿಗೆ ಮನವರಿಕೆ ಮಾಡಿದ್ರೆ ಇವರ ನಿಜ ಬಣ್ಣ ಬಯಲಾಗತ್ತೆ ಮತ್ತು ಇವರ ಬಂಡವಾಳನೂ ಹೊರಗೆ ಬರುತ್ತೆ. ಮೋದಿ ಮೇಲೆ ಒಂದು ಭ್ರಷ್ಟಾಚಾರದ ಆರೋಪನೂ ಇಲ್ಲ. ಇವರು ಎಲ್ಲ ಸಚಿವರ ಮೇಲೆ ಭ್ರಷ್ಟಾಚಾರದ ಆರೋಪ ಇದೆ. ಬರೀ ಗ್ಯಾಸ್ ಬೆಲೆ 300 ರೂಪಾಯಿ ಕಡಿಮೆ ಮಾಡಿ 50 ರೂಪಾಯಿ ಜಾಸ್ತಿ ಮಾಡಿದ್ದಕ್ಕೆ ಏನೋ ಆಗೋಯ್ತು ಅಂತ ಹೇಳ್ತಾ ಇದ್ದೀರಲ್ಲ, ನೀವು ಯಾವುದನ್ನು ಬಿಟ್ಟಿದ್ದೀರಿ ಹೇಳಿ? ಸತ್ ಹೆಣದ ಮೇಲೂ ಟ್ಯಾಕ್ಸ್ ಹಾಕಿದಿರಿ, ನೀವು ಪೋಸ್ಟ್ ಮಾರ್ಟಮ್ ಮೇಲೂ ಟ್ಯಾಕ್ಸ್ ಹಾಕಿದಿರಿ. ನೋಡಿ, ಅಂಬೇಡ್ಕರ್ ಅವರು ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ ಅಂತ ಹೇಳಿದ್ರು. ತಲೆ ಮೇಲೆ ಕೂರ್ಸ್ಕ ಅಂತ ಹೇಳಲಿಲ್ಲ. ಮತಿ ಆಧಾರಿತ ಮೀಸಲಾತಿ ಕೊಡು ಅಂತ ಅಂಬೇಡ್ಕರ್ ಹೇಳಿದ್ರ? ಅವತ್ತು ಚರ್ಚೆಗೆ ಬಂದಿತ್ತು ಮತಿ ಆಧಾರಿತ ಮೀಸಲಾತಿಗೆ ಸಂಬಂಧಪಟ್ಟಂತೆ. ಅಂಬೇಡ್ಕರ್ ಸ್ಪಷ್ಟ ಶಬ್ದಗಳಲ್ಲಿ ನಿರಾಕರಿಸ್ತಾರೆ, ಉದಾಹರಣೆ ಕೊಡ್ತಾರೆ. ಭಾರತ ವಿಭಜನೆಯ ಒಂದು ನೋವನ್ನೇ ನಮಗೆ ಸಹಿಸ್ಲಿಕ್ಕಾಗಿಲ್ಲ, ಮತ್ತೆ ಸಮಾಜ ಒಡೆಯೋ ಕೆಲಸ ಮಾಡಬೇಡಿ ಅಂತ ಹೇಳಿದ್ರು. ರಿಲಿಜಿಯಸ್ ರಿಸರ್ವೇಷನ್ಗೆ
ಕಾನ್ಸ್ಟಿಟ್ಯೂಷನ್ ಪರ್ಮಿಷನ್ ಕೊಟ್ಟಿದ್ಯಾ? ಕೊಡುತ್ತಾ? ಸಂವಿಧಾನ ಪುಸ್ತಕ ಹಿಡ್ಕೊಂಡು ಓಡಾಡಿದ್ರು ಬರಲ್ಲ. ಸಂವಿಧಾನದ ಒಳಗೆ ಏನಿದೆ, ಸಂವಿಧಾನದ ಚರ್ಚೆಯ ಸಂದರ್ಭದಲ್ಲಿ ಯಾವ್ಯಾವ ವಿಷಯಗಳು ಚರ್ಚೆಗೆ ಬಂದು ಅನ್ನೋದನ್ನ ಪ್ರಿಯಾಂಕ್ ಖರ್ಗೆ ಅವರು ತಿಳ್ಕೊಳ್ಳಿ. ಆವಾಗ ಮಾತ್ರ ಅಂಬೇಡ್ಕರ್ ಅರ್ಥ ಆಗ್ತಾರೆ, ಆವಾಗ ಮಾತ್ರ ಸಂವಿಧಾನ ಅಂದ್ರೆ ಏನು ಅಂತ ಅರ್ಥ ಆಗತ್ತೆ.